ಈ ಹುಡುಗಿ ನೋಡ್ಕೊಳಕ್ ನಮ್ಮ ಕೈಲಾಗಲ್ಲ. ಒಂದು ಸರಿ ಸರಿ, ಎರಡು ಸರಿ ಸರಿ, ಪದೇ ಪದೇ ಗೇಟ್ ಹಾರಕ್ಕೆ ಹೋಗ್ತಾ ಇದ್ರೆ ಯಾರು ಕಾಯ್ಕೊಂಡು ಕೂತಿರ್ತಾರೆ? ಸರ್, ಅವಳೇ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಸರ್. ಅವಳಿಗೇನು ಗೊತ್ತಾಗುತ್ತೆ? ಇದ್ದ ಗಂಡಲ್ಲಿ ತಾನೇ ನಡೆಯೋದು. ಮತ್ತೆ ಹಾರಕ್ಕೆ ಹೋಗಿ ಹೆಂಗ್ ಪೆಟ್ ಮಾಡ್ಕೊಂಡಿದ್ದಾಳೆ ನೋಡಿ. ರಂಗ, ನಿಮ್ಮ ತಮ್ಮಯ್ಯ ಅಂತೀನಿ. ಇದೊಂದ್ಸಲ ಸರ್, ಬೇಕಾದ್ರೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆಗಲ್ಲಮ್ಮ, ಈ ಥರ ಕಾಯಿಲೆ ಇರೋರನ್ನ ನಾವು ಬಿಡಿಸ್ಕೊಳಕ್ಕಾಗಲ್ಲ. ಯಾವ್ದಾರು ಆಸ್ಪತ್ರೆಗೆ ಕರ್ಕೊಂಡೋಗಿ, ಇಲ್ಲಾಂದ್ರೆ ನಿಮ್ಮ ಮನೆ ಕರ್ಕೊಂಡೋಗಿ. ಈ ಥರದನ್ನ ನಾವು ನೋಡ್ಕೊಳಕ್ಕಾಗಲ್ಲ. ಸರಿ ನಡೀರಿ. ಸರ್, ಹಾಗಂದ್ಬಿಟ್ರೆ ಹೀಗೆ ಸರ್? ಯಾವುದೋ ಅನಾಥ ಹುಡುಗಿ ಅಂತ ನಾನು ಇಲ್ಲಿ ಸೇರಿಸ್ದೆ. ಈಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂದರೆ ನನಗೆ ಎಲ್ಲಿ ಕರ್ಕೊಂಡು ಹೋಗಲಿ ಸರ್? ಇನ್ನೇನಮ್ಮ, ಬರೀ ಅನಾಥೆ ಆಗಿದ್ರೆ ಸೇರಿಸ್ಕೋಬೋದಿತ್ತು. ಇಂಥ ಕಾಯಿಲೆ ಇಟ್ಕೊಂಡು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಸುಮ್ಮನೆ ಕಿರಿಕಿರಿ ಮಾಡ್ತಿರ್, ಬರೀ ಕರ್ಕೊಂಡು ಹೋಗ್ತಾ ಇರಿ. ಒಳ್ಳೆ ಕರ್ಮ ಆಯ್ತು ನಿಮ್ದು. ಈಗ ನಿನಗೆ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ನಿನ್ನ ಹತ್ರ ಎಷ್ಟು ಕೇಳ್ಕೊಂಡೆ, ಎಷ್ಟು ಬಡ್ಕೊಂಡೆ, ಶಾಲಿನಿ ತಂಟೆಗೆ ಬರ್ಬೇಡ್ವೆ ಅಂತ. ಮತ್ತೆ ಅದೇ ತಪ್ಪು ಮಾಡ್ತೀಯಲ್ಲ. ನನ್ನ ಮಗಳ ಬದುಕನ್ನ ಬಲಿ ತಗೊಳ್ಳೋರ್ಗು ನಿಂಗೆ ಸಮಾಧಾನನೇ ಇಲ್ವಾ? ದೇವರಾಣೆಗೂ ಇಲ್ಲ ಕಣೆ ಪಾರು. ನಾನು ಈ ಸಲ ಗೇಟಿಂದ ಹಾರಿಲ್ಲ. ಮತ್ತೆ ಅವ್ರು ಇನ್ನು ಸುಳ್ಳು ಹೇಳ್ತಾರಾ? ಈ ಗಾಯ ನೋಡಿದ್ರೆ ಗೊತ್ತಾಗಲ್ವಾ? ಪಾರು, ಈ ಪೆಟ್ಟು ನೋಡೋದೇ ಗೊತ್ತಾಗಲ್ವೇನೆ? ಬಿದ್ದಿರೋದಲ್ಲ, ಹೊಡೆದಿರೋದು. ಹೊಡಿದ್ರ? ಯಾಕೆ ಪುಟ್ಟಿ? ಅಲ್ಲೊಬ್ರು ಆಯ ಇದಾರಲ್ಲ, ದಿನ ಹುಳ ಬಿದ್ದಿರೋ ಅನ್ನ ಕೊಡ್ತಿದ್ಲು. ಯಾಕೆ ಅಂತ ಕೇಳಕ್ಕೋದ್ರೆ ತಟ್ಟೆ ಕಿತ್ಕೊಂಡು ಉಪವಾಸ ಆಗ್ತಿದ್ಲು. ನಿನ್ನೆ ಅಂತೂ ತುಂಬ ಹಶ್ವಾಗ್ತಿತ್ತು ಪಾರು, ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ರಾತ್ರಿ ಎದ್ದೋಗಿ ಆಯಾ ರೂಮಲ್ಲಿ ಇಟ್ಟಿದ್ದ ಹಣ್ಣೆಲ್ಲ ತಿಂದ್ಬಿಟ್ಟೆ. ಅಷ್ಟರಲ್ಲಿ ಬಂದು ಚೆನ್ನಾಗಿ ಬೈದ್ಲು. ರೂಮಿಗೆ ಕೂಡ ಹಾಕಿ ಚೆನ್ನಾಗಿ ಹೊಡೆದ್ಲು ಪಾರು. ತುಂಬ ಉರಿತಾ ಇದೆ ಕಣೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಎಂಥ ಗತಿ ಬಂತೆ ನಿನಗೆ? ಇಂಥ ಕಡೆನೂ ಅಂತ ರಾಕ್ಷಸರಿದ್ದಾರ? ರಂಗ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ? ಅವನ್ ತಾನೇ ಏನು ಮಾಡೋಕ್ಕಾಗುತ್ತೆ ಪಾರು? ನೀವೆಲ್ಲ ಸೇರ್ಕೊಂಡು ಅವನ್ನ ದೇವಸ್ಥಾನದಲ್ಲಿ ಕೂಡ ಹಾಕಿದ್ದೀರಲ್ಲ ಪಾರು. ಇಲ್ಲಿ ತುಂಬ ಉರಿತಾ ಇದೆ ಕಣೆ. ಅಯ್ಯೋ ದೇವ್ರೆ, ಇಂಥ ಪುಟ್ಟ ಮಗುಗೆ ಇಷ್ಟೊಂದು ಶಿಕ್ಷೆ ಕೊಟ್ಟಿದಾರಲ್ಲ. ಇಲ್ಲ, ಇನ್ನೇನು ಇಲ್ಲಿರ್ಬಾರ್ದು. ನಡಿ ಹೋಗೋಣ. ಎಲ್ಲಿಗೆ ಪಾರು? ಅನಾಥನ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯ? ಇಲ್ಲ, ಇನ್ನು ಮುಂದೆ ನೀನು ಇಲ್ಲಿರ್ಬಾರ್ದು. ಕಂದ, ಇನ್ಮೇಲೆ ನಿನ್ನ ಯಾರು ಹೊಡಿದೇ ಇರೋ ಜಾಗಕ್ಕೆ, ಯಾರು ಉಪವಾಸ ಹಾಕ್ದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ.